ಹಾಯ್ ಹಲೋ ಫ್ರೆಂಡ್ಸ್, ನಾನಿವತ್ತು ಮಾಡ್ತಾಯಿರೋದು ಒಬ್ಬಟ್ಟು. ಈ ಕಡೆ ಬೇಳೆ ಬೇಯಿಸ್ಕೊಳ್ಳೋಣ ಅಂತ ಸ್ಟವ್ ಮೇಲೆ ನೀರು ಇಟ್ಕೊತಾ ಇದ್ದೀನಿ. ಆ ನೀರು ಕುದಿಯೋ ಬರೋವರೆಗೂ ಈ ಕಡೆ ಒಂದು ಅರ್ಧ kg ಅಷ್ಟು ಬೇಳೆ ತೊಗೊಂಡು ನೀಟಾಗಿ ಒಂದೆರಡು ಸಲ ತೊಳ್ಕೊಳ್ಳೋಣ. ನೀಟಾಗಿ ತೊಳ್ಕೊಂಡ್ಬಿಟ್ಟು ನೋಡಿ, ನೀಟಾಗಿ ತೊಳ್ಕೊಂಡು ಆ ಕಡೆ ನೀರು ಕುದಿ ಬಂದ ಮೇಲೆ ಬೇಳೆ ಆ ಕಡೆ ಕುದಿ ಬಂದ ಮೇಲೆ ನೋಡಿ ಬೇಳೆ ಹಾಕೋಣ. ಬೇಳೆ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಲ್ ಮಾಡ್ಕೊಳ್ಳೋಣ. 3 ವಿಸಲ್ ಮಾಡ್ಕೊಳ್ಳೋಷ್ಟರಲ್ಲಿ ಈ ಕಡೆ ನಾನು ಹಿಟ್ಟನ್ನ ಹಾಕ್ಕೊಳ್ಳೋಣ. ಒಂದು ಅರ್ಧ kg ಗೋಧಿ ಹಿಟ್ಟಿಗೆ ಒಂದು ಕಾಲು kg ಹಿಟ್ಟಿಗೆ ಒಂದು ಕಾಲು kg ಮೈದಾ ಹಿಟ್ಟು. ಅಲ್ಲಿ ಅರ್ಧ kg ಬೇಳೆ ಇದೆ ಅಲ್ವಾ, ಇದು ಅರ್ಧ kg ಹಿಟ್ಟಾಗುತ್ತೆ. ಕರೆಕ್ಟಾಗಿ ಆಗುತ್ತೆ ನೋಡಿ. ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀಟಾಗಿ ಮ್ಯಾಶ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಂಡು ಚಪಾತಿಗೆ ನಾದ್ತೀವಲ್ವ ಅದಕ್ಕಿಂತ ಒಂದು ಸ್ವಲ್ಪ ಮೆತ್ತಗೆ ನಾದ್ಕೊಂಡು ಒಂದು 10 ನಿಮಿಷ ಮುಚ್ಚಿಡೋಣ. ಲಿಡ್ ಕ್ಲೋಸ್ ಮಾಡಿ ಇಡೋಣ. ಇಟ್ಬಿಟ್ಟು ಆ ಕಡೆ ಬೇಳೆ ಬೆಂದಿದೆ ನೋಡಿ ಬೇಳೆ ಬೆಂದಿದೆ. ನೀರು ಒಬ್ಬಟ್ಟು ಸಾಂಬಾರಿಗೆ ನೀರು ಬೇಕು. ಒಬ್ಬಟ್ಟು ಬೇಳೆಯಲ್ಲಿಗೆ ನೀರು ಕಡಿಮೆ ಆಗಿತ್ತು, ಸ್ವಲ್ಪ ನೀರು ಹಾಕ್ಕೊಂಡು ಒಬ್ಬಟ್ಟು ಸಾಂಬಾರು ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಈ ಕಡೆ ಜಾನ್ಕೊಂಡ್ಬಿಟ್ಟು ಅದೇ ಪಾತ್ರೆಗೆ ಅದೇ ಕುಕ್ಕರ್ಗೆ ಬೇಳೆ ಹಾಕಿಬಿಟ್ಟು ನಾನು ಬೆಲ್ಲ ಹಾಕೋದು ತೋರಿಸೋದು ಮರ್ತು ಬಿಟ್ಟಿದ್ದೀನಿ. ಅರ್ಧ kg ಬೇಳೆಗೆ ಅರ್ಧ kg ಬೆಲ್ಲ ಹಾಕ್ಬಿಟ್ಟು ನೋಡಿ ಈ ಥರ ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ದರೆ ತಳ ಹಿಡಿಯುತ್ತೆ. ಒಂದು ಸ್ವಲ್ಪ ನೋಡಿ ಈ ಥರ ಡ್ರೈ ಆದಮೇಲೆ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋದು. ಏಲಕ್ಕಿ ಪುಡಿ ಸೇರಿಸ್ಕೊಂಡಾದಮೇಲೆ ಸ್ವಲ್ಪ ಹೂರಣ ಎಲ್ಲ ತಣ್ಣಗಾದಮೇಲೆ ಈ ಥರ ಮಿಕ್ಸಿ ಜಾರ್ಗೆ ರುಬ್ಬಿಕೊಂಡು ಎತ್ತಿಟ್ಕೊಳ್ಳೋಣ. ಆಮೇಲೆ ಎತ್ತಿಟ್ಕೊಂಡು ನೋಡಿ ಎಲ್ಲ ಹಂಗೆ ಇಷ್ಟಿಷ್ಟು ಸ್ವಲ್ಪ ಚಿಕ್ಕ ಜಾರಲ್ಲೇ ಇದು ಮಾಡ್ಕೊಂಡು ನೋಡಿ ಇಲ್ಲಿ ಹಿಟ್ಟು ನೆಂದಿದೆ ಚೆನ್ನಾಗಿ. ಇನ್ನೊಂದು ಸ್ವಲ್ಪ ಹಿಸ್ಕೊಳ್ಳೋಣ, ಚೆನ್ನಾಗಿ ಹಿಸ್ಕೊಂಡು ಮೆತ್ತಗೆ ಮಾಡಿಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಅದಕ್ಕೆ ಎಳೆದ್ರೆ ಈ ಥರ ಕೈಗೆ ಅಂಟಬೇಕು. ಆ ಥರ ನೋಡಿಬಿಟ್ಟು ಫಸ್ಟ್ ಟೈಮ್ ಮಾಡೋರು ಸಹ ಆರಾಮಾಗಿ ಮಾಡ್ಕೋಬೋದು. ನಮ್ಗೆ ಯಾವಾಗ ತಿನ್ನಬೇಕು ಅನ್ನಿಸ್ರೆ ಅವಾಗ ಒಬ್ಬಟ್ಟು ಮಾಡ್ಕೋಬೋದು. ನಾರ್ಮಲಾಗಿ ಚಪಾತಿ ಪಲ್ಯ ಅನ್ನ ಸಾಂಬಾರು ಮಾಡ್ತೀವಲ್ವ ಆ ಟೈಮಲ್ಲೇ ನಾವು ಒಬ್ಬಟ್ಟು ಮಾಡ್ಕೋಬೋದು. ನಾರ್ಮಲ್ ಅಡುಗೆ ಏನು ಮಾಡ್ತೀವಲ್ವ ಅದೇ ಟೈಮಲ್ಲೇ ನಾವು ಒಬ್ಬಟ್ಟು ಮಾಡ್ಕೋಬೋದು. ಒಬ್ಬಟ್ಟು ಮಾಡೋಕ್ಕೇನು ತುಂಬ ಟೈಮ್ ಹಿಡಿಯಲ್ಲ, ಏನು ಹಿಡಿಯಲ್ಲ. ಒಬ್ಬೊಬ್ರು ಒಬ್ಬಟ್ಟು ಅಂದ್ರೇ ರಿಸ್ಕಪ್ಪ, ಯಾರು ಮಾಡ್ಕೊಂಡು ಕೂತ್ಕೋತಾರೆ. ತಿನ್ನೋಕೆ ಇಷ್ಟ ಆದರೆ ಮಾಡೋಕ್ಕೆ ಬೇಜಾರು, ರಿಸ್ಕ್ ಅಂದ್ಕೊಂಡು ಏನಿಲ್ಲ, ಈಸಿಯಾಗಿ ಆರಾಮಾಗಿ ಒಂದು 1 ಅವರಲ್ಲಿ ಒಬ್ಬಟ್ಟು ಸಾಂಬಾರೆಲ್ಲ ಮಾಡ್ಕೋಬೋದು. ನೋಡಿ ಎಷ್ಟು ಫಾಸ್ಟಾಗಿ ಎಷ್ಟು ಆರಾಮಾಗಿ ಒಂದು ಒಡಿತಾ ಇಲ್ಲ, ಒಂದು ಕೆಡ್ತಾ ಇಲ್ಲ, ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ. ನಾನು ಇನ್ನೊಂದು ಲಟಸ್ ತೋರಿಸ್ತೀನಿ ನೋಡಿ. ಇಷ್ಟೇ ಸ್ವಲ್ಪ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ಮಾಡಬೇಕು. ಫಾಸ್ಟ್ ಇಟ್ಟರೆ ಸುಡುತ್ತೆ, ಬೇಗ ಸೀದು ಹೋಗುತ್ತೆ. ಸ್ಲೋ ಇಟ್ಟರೆ ಚೆನ್ನಾಗಿ ಕಲರ್ ಬರಲ್ಲ. ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಬರೀ ಒಂದು 1/2 ಅವರಲ್ಲಿ ಒಬ್ಬಟ್ಟು ಮಾಡಿ ಮುಗಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಕೈಲಿ ಹಿಡಿದು ತೋರಿಸ್ತೀನಿ. ಅಷ್ಟು ನಾನು ಇದು ಮಾಡಿದ್ರೂ ಇದು ಮಾಡ್ತಾಯಿಲ್ಲ, ಸೂಪರಾಗಿ ಬಂದಿದೆ ಒಬ್ಬಟ್ಟು.